ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲಿಯೇ ಆಸಕ್ತಿಯಿಂದ ಕಲಿಯುವುದರ ಜೊತೆಗೆ ಬದುಕಿಗೆ ಆಸರೆಯಾಗುವ ಸ್ಪರ್ಧಾತ್ಮಕ ಜ್ಞಾನವನ್ನ ಪಡೆದು ಉನ್ನತ ಮಟ್ಟದ ಶಿಕ್ಷಣ ಪಡೆದು ಸಮುದಾಯದ ಏಳಿಗೆಗೆ ಸಹಕಾರಿಯಾಗಬೇಕಿದೆ ಎಂದು ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕು ಗೊಲ್ಲ ನೌಕರರ ಸಂಘದ ವತಿಯಿಂದ ಚಳ್ಳಕೆರೆ ನಗರದ ಶ್ರೀಕೃಷ್ಣ ವಿದ್ಯಾರ್ಥಿ ನಿಲಯದ ಸಭಾಂಗಣದಲ್ಲಿ ನಡೆದ 2023-24ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ತಾಲೂಕಿನ ಬಹುತೇಕ ಗ್ರಾಮದಲ್ಲಿ ಸಮುದಾಯದವರು ವಾಸವಾಗಿದ್ದು ಇವರೆಲ್ಲ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಕ್ಷೇತ್ರ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯಾಗಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯಾದವ ಯುವ ನಾಯಕರು ಕಾರ್ಯನಿರ್ವಹಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸಮುದಾಯದ ವಿದ್ಯಾರ್ಥಿಗಳು ಮತ್ತು ಜನತೆಗೆ ದೊರೆಯುವಂತೆ ಸಹಕಾರ ನೀಡಿ ಅವರ ಬದುಕಿಗೆ ಆಸರೆಯಾಗಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ರವಿಕುಮಾರ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಕೀಲ ಶಶಿಧರ್, ನಗರಸಭೆ ಸದಸ್ಯ ರಮೇಶ್ ಗೌಡ, ಹಿರಿಯ ಮುಖಂಡರಾದ ಸಿರಿಯಪ್ಪ, ಹನುಮಂತಪ್ಪ, ದೇವರಾಜ್, ಕೂಡಲಗಿರಿಯಪ್ಪ, ಕೋಡಪ್ಪ, ಕಾಂತರಾಜು, ನಾಗರಾಜು, ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಶಿಕ್ಷಣವನ್ನು ಪಡೆದು ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಪಡೆದು ಮೌಲ್ಯಗಳನ್ನು ಪಡೆದು ಆ ಮೌಲ್ಯಗಳ ಮುಖಾಂತರ ಸಮಾಜದಲ್ಲಿ ಯಾವುದೇ ಇರಲಿ, ನೀವು ಯಾವುದೇ ವ್ಯವಹಾರ ಮಾಡಿ, ಯಾವುದೇ ಕಾಂಟ್ರಾಕ್ಟ್ ಮಾಡಿ, ಇನ್ನೊಂದು ಯಾವುದೇ ಮಾಡಿ, ಕನಿಷ್ಠ ಯಾವುದೇ ಉದ್ಯೋಗ ಮಾಡಿದ್ರು ಕೂಡ ನಿಮ್ಮ ನಡತೆ ಮೇಲೆ ಬಹಳಷ್ಟು ಮುಖ್ಯ ಆಗ್ತದೆ. ಒಂದು ಸಾರಿ ಸುಳ್ಳು ಹೇಳ್ತಾನೆ, ಒಂದು ಸಾರಿ ಮೋಸ ಮಾಡ್ತಾನೆ ಅಂದರೆ ಈ ಬಹುಶಃ ಅದರಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ. ಇಲ್ಲಪ್ಪ ನಮ್ಮ ಕಷ್ಟ ಅಂದ್ರೆ ಅವೆಲ್ಲ ನಮ್ಮಕಸ್ತ ಆಗ್ಬೇಕಾದ್ರೆ ಇದೆಲ್ಲ ಬರ್ಬೇಕಾದ್ರೆ ಶಿಕ್ಷಣದ ಮುಖಾಂತರ, ನಮ್ಮ ಮೌಲ್ಯಗಳ ಮುಖಾಂತರ. ಹಾಗಾಗಿ ಅದಕ್ಕೆ ಪೂರ್ವವಾದ ಮಾಹಿತಿಯನ್ನ ನಮ್ಮ ಸ್ವಂತ ಅನುಭವದ ಮುಖಾಂತರ ಶೆಂಗೇಗೌಡರು ನೀಡಿದರೆ. ನಮ್ಮ ತಿಪ್ಪೇಸ್ವಾಮಿ ಅವರು, ರವಿಕುಮಾರ್ ಅವರು ಮಾತಾಡಿದಂಥವ್ರು ಬಹಳಷ್ಟು ಕಡಿಮೆ, 3-4 ಜನ ಮಾತನಾಡಿದ್ದಾರೆ. ಇನ್ನು ಮಾತಾಡಿದವರು ಬಹಳಷ್ಟು ಜನ ಇದ್ದಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಈ ಒಂದು ಸಮಾರಂಭಕ್ಕೆ ಪೂರ್ವವಾದ ಮಾಹಿತಿ ಖಂಡಿತವಾಗಿ ಒದಗಿಸಿದ್ದಾರೆ. ಬಂಧುಗಳೇ, ನಾನಾದರೂ ಹೇಳದಿಷ್ಟೇ, ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ನಿಮ್ಮ ಪರಿಶ್ರಮ ಇರಲಿ. ಪರಿಶ್ರಮದಲ್ಲಿ ಹೇಳಿದ್ರು ಬೇರೆ ಬೇರೆ ವಿಷಯಗಳೆಲ್ಲ ಸ್ಮಾರ್ಟ್ ವರ್ಕ್ ಅಂತ ಹೇಳಿ, ಹಾರ್ಡ್ ವರ್ಕಲ್ಲಿ ಸ್ಮಾರ್ಟ್ ವರ್ಕ್ ಅಂದರೆ ಸಮಯಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು. ಯಾಕಂದರೆ ನಾನು ಚೆನ್ನಾಗಿ ಓದ್ತಿದ್ದೆ, ನನಗೆ ಟೈಮ್ ಸಾಲಿಲ್ಲ, ಎಕ್ಸಾಮಿನೇಷನ್ 3 hours ಇಟ್ಟಿದ್ರೆ ಅಷ್ಟು ಟೈಮ್ ಸಾಗಿಲ್ಲ, ನನಗೆಲ್ಲ ಗೊತ್ತಿತ್ತು ಅಂತಾರೆ. ಅಂದರೆ ನಾವೇನಾದರೂ ಸಕ್ಸಸ್ ಆಗಿಲ್ಲ ಅಂದರೆ, ಆ ಸಕ್ಸಸ್ ಆಗಿಲ್ಲ ಅಂದರೆ